ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಬಣೆ ಬಡಿದಾಟ ಜೋರಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಸಮೀಪಿಸ್ತಾ ಇದ್ದಂತೆ ರೆಬಲ್ಸ್ ಚಾಣಕ್ಷ ನಡೆಯನ್ನ ಅನುಸರಿಸ್ತಾ ಇದೆ. ಹೊಸ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಬಲ ತುಂಬಲು ಪಕ್ಷ ನಿಷ್ಠೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಶಾಸಕ ಯತ್ನಾಳ್ ಅವರಿಂದ ಅಂತರ ಕಾಯ್ದುಕೊಳ್ಳಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಯತ್ನಾಳ್ ಸಂಪರ್ಕದಲ್ಲಿದ್ದರೆ ಭವಿಷ್ಯದಲ್ಲಿ ಸಮಸ್ಯೆ ಎದುರಾಗುವಂಥ ಆತಂಕ ಅವರನ್ನು ಕಾಡ್ತಾ ಇದೆ. ಸಂಪರ್ಕವೂ ಬೇಡ, ಸಭೆಗಳೂ ಬೇಡ. ಹೀಗಾಗಿ ಒಂದು ಹೆಲ್ದಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ತಮ್ಮ ಮಾತು ಕೇಳಿದ ಶಾಸಕ ಯತ್ನಾಳ್ ಮೇಲೆ ರೆಬಲ್ಸ್ ಟೀಮ್ ಗರಂ ಆಗಿದೆಯಂತೆ. ಯತ್ನಾಳ್ ಗರ್ವಾಪ್ಸಿ ಪ್ರಯತ್ನಕ್ಕೂ ಕೂಡ ಭಿನ್ನಮತಿಯವರು ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದನ್ನು ಕೂಡ ಕೈಬಿಟ್ಟಿದ್ದಾರೆ. ಸಭೆ ಸಮಾರಂಭದಲ್ಲೂ ಕೂಡ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದು ಬಿಜೆಪಿಯಲ್ಲಿ ಒಂದು ವಿನೂತನ ಬೆಳವಣಿಗೆಯಾಗಿ ಕಾಣಿಸ್ತಾ ಇದೆ. ಎಸ್, ನಾವು ಗಮನಿಸಿದ್ವಿ ಯತ್ನಾಳ್ ಮತ್ತು ಒಂದು ಟೀಮ್ ಇತ್ತಲ್ಲ, ಅಲ್ಲಿ ರಮೇಶ್ ಜಾರಕಿಹೊಳಿ ಇದ್ದರು, ಮಧು ಬಂಗಾರಪ್ಪ ಇದ್ದರು, ಅರವಿಂದ್ ಲಿಂಬಾವಳಿ ಇದ್ದರು, GM ಸಿದ್ದೇಶ್ವರ್ ಇದ್ದರು, ಪ್ರತಾಪ್ ಸಿಂಹ, BV ನಾಯಕ್, ಅರಸೀಕೆರೆಯ NR ಸಂತೋಷ್, ಹೀಗೆ ಒಂದು ಟೀಮ್. ಆದರೆ ಎಲ್ಲರೂ ಕೂಡ ಅಂತರವನ್ನು ಕಾಯ್ದುಕೊಂಡು ಇದೀಗ ಪಕ್ಷನಿಷ್ಠೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ಪಕ್ಷನಿಷ್ಠೆ ಎಷ್ಟು ದಿನದ ವ್ಯಾಲಿಡಿಟಿ ಹೊಂದಿದೆ ಅನ್ನೋದನ್ನು ಈಗಲೇ ಹೇಳೋಕ್ಕೆ ಕಷ್ಟ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ಹೇಳ್ತಾರೆ. ರಾಕೇಶ್, ಇದು ಒಂದು ರೀತಿ BJPಗೆ ಪ್ಲಸ್ ಅಂತ ಅಂದುಕೊಳ್ಳಬೇಕನೋ, ಆದರೆ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರಿಂದ ಅಂತರವನ್ನು ಕಾಯ್ದುಕೊಂಡಿರಬಹುದು. ಆದರೆ ಅವರು ಅಂದುಕೊಂಡಿದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಇದೆಯಲ್ಲ, ಅದಾಗಲೇಬೇಕು ಅನ್ನೋ ಪಟ್ಟಿದೆಯಲ್ಲ, ಆ ಪಟ್ಟು ಸಡಿಲಿಕೆ ಬಗ್ಗೆ ಎಲ್ಲರೂ ಸೂಚನೆಗಳು ಕಾಣಿಸ್ತಾ ಇದೆಯಾ? ದಶರಥ್, BJPಯ ರೆಬೆಲ್ಸ್ ಟೀಮ್ ತಮ್ಮ ನಿಲುವಿನಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿರುವ ಮೂಲ ಉದ್ದೇಶವೇ ಅದಕ್ಕೆ. ತಾವು ಕೇಳಿದ ಹಾಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಪಕ್ಷದ ನಿಯಮ ಮತ್ತು ನೀತಿಯನ್ನು ಅನುಸರಣೆ ಮಾಡೋದಕ್ಕೋಸ್ಕರ ಅವರು ಈಗ ಪಕ್ಷದಿಂದ ಉಚ್ಚಾಟನೆ ಆಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಅಂತರ ಕಾಯ್ದುಕೊಳ್ಳುವಂತಹ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಅವರು ಕೊಟ್ಟಿರೋ ಸ್ಪಷ್ಟೀಕರಣ ಏನು ಅಂದರೆ, ಪ್ರತಿ ಬಾರಿಯೂ ಉಚ್ಚಾಟನೆ ಶಿಕ್ಷೆಯ ಬಳಿಕವೂ ಕೂಡ ಪಕ್ಷದ ವಿರುದ್ಧ ಅವರು ಮಾತನಾಡ್ತಾ ಇದ್ದಾರೆ. ನಾವು ಯಾವುದೇ ವಿಚಾರದಲ್ಲೂ ಅಂದರೆ ಪಕ್ಷದ ಆಂತರಿಕ ವಿಚಾರವನ್ನು ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಕೂಡ ಪಕ್ಷದ ವಿರುದ್ಧ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಅವರಿಗೂ ಅದನ್ನು ತಿದ್ದುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದರೆ ಆದರೂ ಅವರು ಅದನ್ನು ಸರಿಪಡಿಸಿಕೊಂಡಿಲ್ಲ. ಈ ಕಾರಣದಿಂದಾಗಿ ನಾವು ಪಕ್ಷ ನಿಷ್ಠೆಯನ್ನು ಮೊದಲು ಪ್ರಾಮಾಣಿಕವಾಗಿ ಪಾಲಿಸಬೇಕು. ನಮ್ಮ ಬೇಡಿಕೆಯನ್ನು ಪಕ್ಷ ಕೇಳಬೇಕು ಅಂದಾಗ ನಾವು ಪಕ್ಷದ ನಿಯಮವನ್ನು ಪಾಲಿಸಲೇಬೇಕಾಗತ್ತೆ. ಹಾಗಾಗಿ ಈ ಬದಲಾವಣೆಯನ್ನು ಮಾಡ್ಕೊಳ್ತಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ತಾವು ಇದರಲ್ಲೂ ಮೊದಲು ಹೇಳಿದಾಗೆ ಈ ವ್ಯಾಲಿಡಿಟಿ ಎಲ್ಲಿವರೆಗೆ ಇರ್ತದೆ ಅನ್ನುವಂಥ ಪ್ರಶ್ನೆ ಕೂಡ ಅಷ್ಟರಲ್ಲೇ ಇದೆ. ಈ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಅವರ ಬದಲಾವಣೆ ಅಲೆ ಆಗದೇ ಇದ್ದಲ್ಲಿ, ಬೇಡಿಕೆ ಪೂರ್ಣಗೊಳ್ಳದೇ ಇದ್ದಾಗ, ಮತ್ತೆ ಈಗಿರುವವರನ್ನೇ ಮುಂದುವರಿಸಿದಾಗ ಅವರ ಸ್ಟ್ರಾಟಜಿ ಏನಾಗ್ಬೋದು, ಆ ನಿಟ್ಟಿನಲ್ಲಿ ಪಕ್ಷದ ನಾಯಕರು, ದೆಹಲಿ ವರಿಷ್ಠರು ಕೂಡ ಭರವಸೆ ಏನಾಗುತ್ತೆ ಅನ್ನೋದರ ಮೇಲೆ ಈ ಬದಲಾವಣೆ, ಹೊಂದಾಣಿಕೆ ಮತ್ತು ಅಂತರ ಕಾಯ್ದುಕೊಳ್ಳುವ ವಿಚಾರ ನಿರ್ಧಾರ ಆಗುತ್ತೆ. ಅದಕ್ಕೂ ಮೊದಲು ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷದ ಗೌರವವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವಂಥ ಮಾತು ಮತ್ತೆ ಬರದಿರಲಿ ಅನ್ನುವಂಥ ಕಾರಣ ಮುಂದಿಟ್ಟುಕೊಂಡು ರೆಬೆಲ್ಸ್ ಅನ್ನುವಂಥ ನಾಯಕರುಗಳು, ಅಂದರೆ ಆ ವಿಭಾಗದಲ್ಲಿ ಗುರುತಿಸಿಕೊಂಡಿರುವವರು, ಪಕ್ಷದ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ದೆಹಲಿ ವರಿಷ್ಠರು ಕೊಟ್ಟಿರುವ ಸೂಚನೆ ಅನ್ವಯ ಪಕ್ಷದ ಸಭೆ ಸಮಾರಂಭಗಳಲ್ಲಿ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕಾಣಿಸಿಕೊಳ್ಳುವಂತಹ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಇದು BJP ಆಂತರಿಕ ವಿಚಾರದಲ್ಲಿ ನಡೀತಾ ಇರುವಂಥ ಅನೇಕ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಈ ರೆಬಲ್ಸ್ ತಂಡ ಹುಟ್ಟಿದ್ದೇ ವಿಜಯೇಂದ್ರ ಅವರ ನಾಯಕತ್ವದ ವಿರೋಧಕ್ಕಾಗಿ. ಇದೀಗ ಆ ನಾಯಕತ್ವದ ಬದಲಾವಣೆಯ ಸಮೀಪಿಸ್ತಾ ಇದೆ ಅನ್ನೋದನ್ನು ಅರಿತಿರುವಂಥ ರೆಬಲ್ಸ್ ಟೀಮ್ ಯತ್ನಾಳ್ ಅವರನ್ನು ಕೂಡ ನೀವು ಪಕ್ಷದ ವಿರುದ್ಧ ಮಾತನಾಡಬೇಡಿ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ರು ಕೂಡ ಯತ್ನಾಳ್ ಕೇಳಲಿಲ್ಲ. ಅನಿವಾರ್ಯ ಪಕ್ಷದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ಪಕ್ಷದ ಹಾದಿಯಲ್ಲಿ ನಡೆದು ಬದಲಾವಣೆಯನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ರೆಬಲ್ಸ್ ಟೀಮ್ ಅಂದುಕೊಂಡಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿಯೇ ಪಕ್ಷದ ಹಾದಿಯಲ್ಲಿಯೇ ಸಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.